ಎಸ್ ಮ್ಯಾಮ್, ಹುಡುಗಿಯರು ಎಷ್ಟು ಅಂದರೆ ಈಗ ತಪ್ಪುಗಳು ಮಾಡದಿರೋ ಥರ ಎಷ್ಟು ಅಲರ್ಟ್ ಆಗಿರಬೇಕು? ಬಿಕಾಸ್ ಅಂದರೆ ನಾವು ಟ್ಯಾಬ್ಲೆಟ್ ತೊಗೋತೀವಿ, ಟ್ರೀಟ್ಮೆಂಟ್ ತೊಗೊತೀವಿ, ಓಕೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ, ಬಟ್ ಇದೆಲ್ಲದಕ್ಕಿಂತ ನಾವು ಎಷ್ಟು ಅಲರ್ಟ್ ಆಗಿದ್ರೆ ಒಳ್ಳೆಯದು ಅಂತ. ಅಲರ್ಟ್ ಅನ್ನೋದನ್ನ ಅಂದರೆ ಎಜುಕೇಷನ್ ಇಸ್ ದ ಮೇನ್ ಥಿಂಗ್. ನೀವು ಅಲ್ಲಿಂದನೇ ರೂಟಲ್ಲೇ ಸ್ಟಾರ್ಟ್ ಮಾಡಿದ್ರೆ ಈ ಥರ ಆಗ್ಬೋದು, ಈ ಥರ ಆಗ್ಬೋದು, ಸೊ ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಯು ಡೂ ದಿಸ್ ಅಂತ ಸ್ಟಾರ್ಟಿಂಗಿಂದನೇ ಹೇಳ್ತಾ ಬಂದರೆ ಹೆಣ್ಮಕ್ಳಿಗೆ, ಅವಾಗ ಆ ಏಜ್ ಬಂದಾಗಲೂ ಕೂಡ ಈವನ್ ಇಫ್ ದೇ ವಾಂಟ್ ಟು ಹ್ಯಾವ್ ಕನ್ಸೆನ್ಚುಲಿ ವಿತ್ ಕನ್ಸೆಂಟೇ ಇಬ್ರು, ಇಫ್ ದೇ ವಾಂಟ್ ಟು ಹ್ಯಾವ್ ಇಂಟರ್ಕೋರ್ಸ್ ಆಲ್ಸೋ, ಕಾಂಟ್ರಸೆಪ್ಷನ್ ಯೂಸ್ ಮಾಡಿ ಅಂತೀವಿ. ದ್ಯಾಟ್ ಇಸ್ ದ ಮೇನ್ ಗೋಲ್ ಅಷ್ಟೇ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಮೇನ್ ಸೆಕ್ಸ್ ಎಜುಕೇಷನ್ ಮಾಡೋದೇ ಆ ರೀಸನಿಂದ, ಸೊ ದ್ಯಾಟ್ ಆ್ಯಕ್ಚುಲಾಗಿ ಪ್ರೆಗ್ನೆನ್ಸಿ ಬೇಕಾದಾಗ ವೆನ್ ಯು ಆರ್ ರೆಡಿ, ಮೆಂಟಲಿ ರೆಡಿ, ಇಮೋಷನಲಿ ರೆಡಿ, ಫಿಸಿಕಲಿ ರೆಡಿ, ದೆನ್ ಯು ಗೋ ಅಹೆಡ್ ಆ್ಯಂಡ್ ಹ್ಯಾವ್ ಅ ಬೇಬಿ. ಇಲ್ಲ ಅಂತಂದರೆ ಯೂಸ್ ಕಾಂಟ್ರಸೆಪ್ಷನ್. ಸ್ಟಾರ್ಟಿಂಗಿಂದನೇ ಕಾಂಟ್ರಸೆಪ್ಷನ್ ಯೂಸ್ ಮಾಡೋದು, ದೇ ಶುಡ್ ಬಿ ವೆರಿ ಫರ್ಮ್. ಕಾಂಟ್ರಸೆಪ್ಷನ್ ಯೂಸ್ ಮಾಡದೇ ಇದ್ದರೆ ಇಂಟರ್ಕೋರ್ಸ್ ಮಾಡೋದು ಇಟ್ ಇಸ್ ಡೇಂಜರಸ್ ಅಷ್ಟೇ. ಎಸ್ ಸರ್. ಮ್ಯಾಮ್, ನಿಮ್ಮ ಈ ಒಂದು ಹಿಸ್ಟ್ರಿಯಲ್ಲಿ, ನಿಮ್ಮ ಡಾಕ್ಟರ್ ಹಿಸ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಈ ರೀತಿಯಾಗಿ ಬಂದು ಮೇ ಬಿ ಅಂದರೆ ಅವರ ಈ ಥರದೊಂದು ಪ್ರಾಬ್ಲಮ್ ಹೇಳ್ಕೊಂಡು ಏನಾದರೂ ಪ್ರಾಬ್ಲಮ್ ಆಗಿರೋದು, ಅಥವಾ ಈ ಒಂದು ಸ್ಮಾಲ್ ಏಜಲ್ಲೇ ಪ್ರೆಗ್ನೆಂಟ್ ಆಗಿರೋದು, ಆ ಥರ ಕೇಸಸ್ಗಳು ಯಾವುದಾದ್ರೂ ಇದೆಯಾ? ಬರ್ತಾರೆ ಆ ಥರ. ದೇರ್ ಇಸ್ ನೋ ಫಿಕ್ಸ್ಡ್ ನಂಬರ್. ಎಲ್ಲ ಗೈನಕಾಲಜಿಸ್ಟು ನೋಡಿರ್ತಾರೆ ಅನ್ಮ್ಯಾರಿಡ್ ಗರ್ಲ್ಸಲ್ಲಿ ಬರೋದು, ಆ್ಯಂಡ್ ದೇ ವಿಲ್ ನಾಟ್ ನೋ. ಪೀರಿಯಡ್ ಇರೆಗ್ಯುಲರ್ ಇರುತ್ತೆ ಎಷ್ಟೊಂದು ಸಲ, ಅವ್ರಿಗೆ ಗೊತ್ತೇ ಆಗಿರಲ್ಲ, ಬಟ್ ಕನ್ಸೆಪ್ಷನ್ ಆಗಿರೋದಿರ್ತಾರೆ. ಬಟ್ ತುಂಬ ಸಲ ಏನಾಗುತ್ತೆ, ಈ ನಡುವೆ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೇಗ ಬರ್ತಾರೆ. ತುಂಬ ಲೇಟ್ ಮಾಡಿ, ಮೊದಲೆಲ್ಲ ಏನಾಗ್ತಿತ್ತು, ಟೆಸ್ಟ್ಸ್ ಇರ್ತಿರ್ಲಿಲ್ಲ, ಸ್ಕ್ಯಾನ್ಸ್ ಇರ್ತಿಲ್ಲ, ಮತ್ತು ಇಲ್ಲ ಅಂತ ತುಂಬ ಅಸ್ಯೂಮ್ ಮಾಡಿಕೊಂಡು 4th ಮಂತ್ 5th ಮಂತ್ ಪ್ರೆಗ್ನೆನ್ಸಿ ಆದರೂ ಗೊತ್ತಿರಲಿಲ್ಲ, ಆ ಥರ ಎಲ್ಲ ಬರ್ತಾಯಿದ್ರು ಮೊದಲು. ಇವಾಗ ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಸೆಟಪ್, ಅಟ್ಲೀಸ್ಟ್ ಎಜುಕೇಟೆಡ್ ಸೆಟ್ಟು, ವರ್ಕಿಂಗ್ ಸೆಟ್ಟಲ್ಲಿ ಒಂಚೂರು ಈ ಕಡೆ ಆ ಕಡೆ ಮಿಸ್ ಆಯಿತು ಪೀರಿಯಡ್ಸ್ ಅಂದರೆ ದೇ ಕಮ್ ಇಮಿಡಿಯೇಟ್ಲಿ. ನಾವು ಹೇಳೋದು ಬರೋದು ಮಾಡ್ಕೊಳ್ಳೋದು ಆಗೋಯ್ತು ತಪ್ಪಾಗುತ್ತೆ, ದ್ಯಾಟ್ ಈಸ್ ಕಾಮನ್, ಹ್ಯೂಮನ್ ಇದ್ರಲ್ಲಿ ಹಾಗೆ ಆಗುತ್ತೆ. ಬಟ್ ಕಮ್ ಅರ್ಲಿ ಬಂದರೆ ಅಟ್ಲೀಸ್ಟ್ ನಾವು ಪ್ರೋಟೋಕಾಲ್ ಪ್ರಕಾರ ಒಂದು ಸ್ಕ್ಯಾನ್ ಮಾಡಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು ಕೌನ್ಸಿಲಿಂಗು ಮಾಡ್ಬೋದು, ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಆ ಥರ ಮಾಡ್ಕೊಳ್ದೇ ಇರೋ ಥರ ಮಾಡಿ ಅಂತ ಹೇಳ್ಬೋದು. ಎಸ್ ಮ್ಯಾಮ್, ಇವಾಗ ಎಷ್ಟೊಂದು ಜನ ಪ್ರೆಗ್ನೆಂಟ್ ಇವಾಗ ಕನ್ಸೀವ್ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಬಟ್ ಎಷ್ಟೊಂದು ಜನ ಪ್ರೆಗ್ನೆಂಟೇ ಆಗ್ತಿರಲ್ಲ. ಅವ್ರಿಗೆ ಏನು ಪ್ರಾಬ್ಲಮಿಂದ ಈ ರೀತಿ ಆಗ್ತಿದೆ ಅಂದರೆ ಫುಡ್ಡಾ, ಅಥವಾ ಇವಾಗಿನ ವೆದರಾ, ಅಥವಾ ಇವಾಗಿನ ನಮ್ಮದು ಲೈಫ್ ಸ್ಟೈಲಾ, ಯಾವ್ದು ಫರ್ಟಿಲಿಟಿ ಆ ಥರ ನೋಡ್ಕೊಳಕ್ಕೆ ಹೋದರೆ ಬಂಜತನ ಅದು ತುಂಬ ವಾಸ್ಟ್ ಟಾಪಿಕ್ ಆಗಿರುತ್ತೆ. ಅದಕ್ಕೆ ಇದೇ ರೀಸನ್ ಇರುತ್ತೆ, ಅದೇ ರೀಸನ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯೂಶಲ್ ಆಗಿ ಒಂದು 30% ವುಮೆನಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, 30% ಮೆನ್ನಲ್ಲಿ ಇರುತ್ತೆ, ಒಂದು 10 to 15% ಇಬ್ಬರಲ್ಲೂ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು 10% ಅಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಇರುತ್ತೆ. ಎಲ್ಲ ನಾರ್ಮಲ್ ಇದ್ದೂ ಒಂದೊಂದ್ಸಲ ಆಗಲ್ಲ. ಅಂಡ್ ಮೆನ್ಸ್ ತುಂಬಾ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅವರಲ್ಲಿ ಪ್ರಾಬ್ಲಮ್ ಇದೆ, ಸ್ವಲ್ಪ ಸ್ಟಿಗ್ಮಾ ಇದೆ ನಮ್ಮ ಸೊಸೈಟಿನಲ್ಲಿ. ಬಟ್ ಓವರ್ ಆಲ್ ಓಕೆ ಇರೋದ್ರಲ್ಲಿ ಅಟ್ಲೀಸ್ಟ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆಲ್ಲ ಈ ನಡುವೆ ಒಪ್ಕೊಂಡು ಮಾಡಿಸ್ಕೋತಾರೆ. ಆ್ಯಂಡ್ ಅವರು ಈ ಅಂದರೆ ಇವಾಗ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಆಗಬಾರ್ದು ಅಂತಂದರೆ ನಮ್ಮ ಲೈಫ್ ಸ್ಟೈಲಾಗಿ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ನಾವು? ವಿಲ್ ಗೋ ಬ್ಯಾಕ್ ಟು ಓಲ್ಡನ್ ಟೈಮ್ಸ್ ಅಷ್ಟೇ. ಹೆಲ್ತಿ ಫುಡ್, ಹೆಲ್ತಿ ಡಯಟು, ಕರೆಕ್ಟ್ ಎಕ್ಸಸೈಸ್, ಒಂದು 30 minutes a ಡೇ, ಹ್ಯಾಬಿಟ್ಸ್ ಎಲ್ಲ ಕಟ್ ಡೌನ್ ಮಾಡಿ ಅಂತೀವಿ. ಆಲ್ಕೋಹಾಲ್, ಸ್ಮೋಕಿಂಗ್, ಡ್ರಗ್ ಅಬ್ಯೂಸ್ ಎಲ್ಲ ಕಟ್ ಡೌನ್ ಮಾಡಿ ಅಂತೀವಿ. ಮೇಂಟೈನ್ ಅ ಗುಡ್ ಬಾಡಿ ವೆಯ್ಟ್. ತುಂಬ ಓವರ್ ವೆಯ್ಟ್ ಆಗೋದು ಒಳ್ಳೇದಲ್ಲ, ತುಂಬ ವೆಯ್ಟ್ ಲಾಸ್ ಮಾಡೋದು ಒಳ್ಳೇದಲ್ಲ. ಸೊ ಕರೆಕ್ಟ್ ಬಾಡಿ ವೆಯ್ಟು, BMI ಮೇಂಟೈನ್ ಮಾಡಿ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ. ದಟ್ ಯೂಶಲ್ ಜನರಲ್ ಲೈಫ್ ಸ್ಟೈಲ್ ಚೇಂಜಸ್ ಅದರೇ ಹೇಳೋದು. ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್ ಊಟದಲ್ಲಿ, ಪ್ರೊಸೆಸ್ಡ್ ಫುಡ್ ಕಟ್ ಡೌನ್ ಮಾಡಿ, ಮೈದಾ, ದೆನ್ ಈ ಕೋಕೋ-ಕೋಲಾ, ಪೆಪ್ಸಿಗಳು, ಜಂಕ್ ಫುಡ್, ಚೀಸು, ಬರ್ಗರ್ಸು, ಅದೆಲ್ಲ ಕಡೆ ಇವಾಗ ಎವ್ರಿ ಸ್ಟ್ರೀಟ್ ಹ್ಯಾಸ್ ಅ ಪ್ಲೇಸ್ ಅಲ್ವಾ, ಸೊ ಅಂಥದ್ದೆಲ್ಲ ಕಟ್ ಡೌನ್ ಮಾಡಿ ಅಂತೀವಿ. ಆ್ಯಂಡ್ ಇವಾಗ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ IVF ಮಾಡಿಸ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಿದ್ದಾರೆ. ಅದು ಎಷ್ಟು ಸೇಫ್ ಮೆಥಡ್ ಅದು ಅಂತ? IVF ಇಸ್ ಅ ಸೇಫ್ ಮೆಥಡ್. IVF ಇಸ್ ಅ ಟೈಮ್ ಟೆಸ್ಟೆಡ್, ರಿಸರ್ಚ್ ಪ್ರೂವನ್, ಸೈಂಟಿಫಿಕ್ ಮೆಥಡ್ ಇದೆ. ಸೊ ನೋ ಪ್ರಾಬ್ಲಮ್ ಆಸ್ ಸಚ್ ವಿತ್ IVF. ಬಟ್ ಯಾರಿಗೆ ಮಾಡ್ತೀವಿ ಅದನ್ನು ಚೂಸ್ ಮಾಡಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಅಂದರೆ ಡೈರೆಕ್ಟಾಗಿ ಕಪಲ್ಸ್ ಡಿಸೈಡ್ ಮಾಡೋಕ್ಕಾಗಲ್ಲ, ನಾವು IVF ಮಾಡಿಸ್ಕೊಬಿಡ್ತೀವಿ ಆ ಥರ ಎಲ್ಲ. ಗೋ ಥ್ರೂ ಅ ಕರೆಕ್ಟ್ ಡಾಕ್ಟರ್, ಗೈನಕಾಲಜಿಸ್ಟ್ ಇದ್ದವರು ಹೂ ನೋಸ್ ಯೋರ್ ಹಿಸ್ಟ್ರಿ, ಎಲ್ಲ ಇವ್ಯಾಲ್ಯೂಯೇಟ್ ಮಾಡಿರ್ತಾರೆ, ಬೇರೆ ಮೆಥಡ್ಸ್ ಎಲ್ಲ ಟ್ರೈ ಮಾಡಿರ್ತಾರೆ. ಅಥವಾ ಕೆಲವು ಕಪಲ್ಸಲ್ಲಿ ಬೇರೆ ಮೆಥಡ್ಸ್ ಯಾವುದೂ ಆಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಸೆಲೆಕ್ಟಿವ್ ಆಗಿ ಆ ಸೆಟ್ ಆಫ್ ಕಪಲ್ಸಿಗೆ ಕೌನ್ಸಿಲ್ ಮಾಡ್ತಾರೆ, ಇಲ್ಲ ನೀವು IVF ಮಾಡಿಸಿ ನಿಮ್ಗೆ ಆಗುತ್ತೆ ಪ್ರೆಗ್ನೆನ್ಸಿ, ಆ ರೀತಿ ಆ ಮೊಡಾಲಿಟಿನಲ್ಲೇ ನಿಮ್ಗೆ ಆಗ್ಬೋದು ಪ್ರೆಗ್ನೆನ್ಸಿ ಅಂತ ಹೇಳೇ ಕಳಿಸಿರ್ತಾರಲ್ಲ, ಅಂಥ ಸೆಟ್ಟಲ್ಲಿ ಇದೆ ಡೂ ವೆಲ್. ಆ್ಯಂಡ್ ಸಮ್ಟೈಮ್ಸ್ IVF ಫೇಲ್ಯೂರ್ ಆಗ್ಬೋದಲ್ವಾ? IVF ಫೇಲ್ಯೂರ್ ಆಗ್ಬೋದು. ಯಾವ ಮೆಥಡು 100% ಇಲ್ಲ. ಸೊ IVF ಸಕ್ಸಸ್ ರೇಟ್ಸ್ ಆಲ್ಸೋ 40 to 50% ಇರೋದು. ಯಾವುದು ತುಂಬ ಹೈ ಸಕ್ಸಸ್ ರೇಟ್ಸ್ ಇರೋದಿಲ್ಲ ಯಾವುದ್ರಲ್ಲೂ. ಅದರದ್ದೇ ಕಾರಣಗಳು ತುಂಬ ಇರ್ತವೆ. ಸೊ ಯಾವ್ದಾರ ಕಪಲ್ ಮಾಡಿಸಿನೂ ಫೇಲ್ ಆಯಿತು ಅಂದರೆ ಅವಾಗ ಆ ಸೆಟ್ ಆಫ್ ಟೆಸ್ಟು ಮಾಡ್ತಾರೆ. ಯಾಕೆ ಫೇಲ್ ಆಯಿತು ಅನ್ನೋದಕ್ಕೆ ಬೇರೆ ಸೆಟ್ ಆಫ್ ಟೆಸ್ಟ್ ಇರುತ್ತೆ, ಅದನ್ನು ರಿವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗ್ತಾರೆ. ಈಗ IVF ಅಲ್ಲಿ ನಮ್ಗೆ ಬೇಕಾದ್ರೆ ಟ್ವಿನ್ಸ್ ಬೇಬಿನೂ ಮಾಡ್ಕೋಬೋದು ಅಂತ ಇದೆ. ಆ ಚಾಯ್ಸ್ ಕಪಲ್ ಕೊಡೋದಿಲ್ಲ ಯೂಶಲಿ. ಅದು ಎಂಬ್ರಿಯೋ ಮೇಲೆ ಡಿಸೈಡ್ ಮಾಡ್ತಾರೆ, ಭ್ರೂಣ ಹೆಂಗೆ ಬೆಳೆಯುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಎಸ್, ಅಂದರೆ ಆ ಥರ ಚಾಯ್ಸ್ ಕೊಡಲ್ಲ. ಇಲ್ಲ ಚಾಯ್ಸ್ ಇರೋದಿಲ್ಲ. ದಟ್ ಸೆಂಟರು ಆ ಪ್ರೋಟೋಕಾಲ್ ಏನು ಫಾಲೋ ಮಾಡ್ತಾರೋ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಅದು ಎಂಬ್ರಿಯೋ ಭ್ರೂಣ ಕ್ವಾಲಿಟಿ ಮೇಲೆ ಹೋಗುತ್ತೆ, ಎಷ್ಟು ಭ್ರೂಣಗಳು ಬೆಳೆದಿದೆ ಅದ್ರ ಮೇಲೆ ಹೋಗುತ್ತೆ, ಅದನ್ನು ನೋಡಿ ಡಿಸೈಡ್ ಮಾಡೋದವ್ರು.
ಎಸ್ ಮ್ಯಾಮ್ ಅಗೇನ್ ಕಮ್ ಬ್ಯಾಕ್ ಟು ಮೈನರ್ ಇದು ಪಾಯಿಂಟಿಗೆ ಬಂದಾಗ ಆ್ಯಂಡ್ ಹೆಣ್ಮಕ್ಳಲ್ಲಿ ಇವಾಗಿನ ಅವರ ಬಾಡಿ ಗ್ರೋತ್ ಏನಿದೆ ಫಿಸಿಕಲ್ ಗ್ರೋತು ಮೊದಲಿಗಿಂತ ತುಂಬ ಬೇಗನೆ ಅವರು ಮೆಚ್ಯೂರ್ಡ್ ಆಗಿ ಇದು ಮಾಡಿಬಿಡ್ತಾರೆ. ಸೊ ಆ ಮೆಚ್ಯೂರ್ಡಿಟಿ ಬಂದಾಗ ಮೊದಲಾದರೆ ಸ್ವಲ್ಪ ಲೇಟ್ ಇದಕ್ಕೆ ಬಂದು ಒಂದು ಸೆಟ್ ಆಫ್ ಕರೆಕ್ಟ್ ಟೈಮಲ್ಲಿ ಎಲ್ಲ ಆಗ್ತಿತ್ತು. ಬಟ್ ಇವಾಗ ಬೇಗ ಬೇಗ ಎಲ್ಲ ಆಗ್ತಿರೋದ್ರಿಂದ ಅದು ಎಷ್ಟು ಹೆಣ್ಮಕ್ಳ ಮೇಲೆ ಪ್ರಭಾವ ಬೀರ್ಬೋದು ಅಂತ. ಬೇಗ ಅಂತಂದ್ರೆ ಈ ನಡುವೆ ಏನಾಗ್ತಿದೆ, ತುಂಬಾ ಸಲ ಯಾವಾಗಲೂ ಯೂಶಲ್ ಆಗಿ ತಾಯಿ ಯಾವ ಏಜ್ಗೆ ಮೆನಾರ್ಕಿ ಬಂದಿತ್ತು, ಯಾವಾಗ ಮೆಚೂರ್ ಆಗಿದ್ರು ಯೂಶಲ್ ಆಗಿ ಹೆಣ್ಮಕ್ಳು ಅದೇ ಏಜ್ಗೆ ಆಗ್ತಾ ಇದ್ರು. ಇವಾಗ ಲೈಫ್ ಸ್ಟೈಲ್ ಚೇಂಜಸ್ ಇರೋದ್ರಿಂದ ಸ್ವಲ್ಪ ಸೆಡೆಂಟ್ರಿ ಇದ್ದಾರೆ ಹೆಣ್ಮಕ್ಳು, ಸ್ಪೋರ್ಟ್ಸ್ ಆಡೋದು ಕಮ್ಮಿ ಆಗಿದೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರುತ್ತೆ, ಮತ್ತು ಸ್ಟ್ರೆಸ್ಸು, ಓದೋದ್ರ ಸ್ಟ್ರೆಸ್ಸು, ಟ್ಯೂಷನ್ಸು, ಅದು ಇದು ಆ ಸ್ಟ್ರೆಸ್ ಜಾಸ್ತಿ, ಊಟದಲ್ಲೂ ತುಂಬ ಚೇಂಜಸ್ ಇದೆ, ಜಂಕ್ ಫುಡ್ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಚಿಪ್ಸ್ ಆಫ್ಟರ್ ಚಿಪ್ಸ್ ಖಾಲಿ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಇಷ್ಟೊಂದು ಮದರ್ಸ್. ಸೊ ಆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಆದಾಗ ಏನಾಗುತ್ತೆ, ಬೇಗ ಹಾರ್ಮೋನ್ ಚೇಂಜಸ್ ಆಗ್ತಾ ಶುರು ಆಗುತ್ತೆ, ಅದರಿಂದ ಬೇಗ ಮೆನಾರ್ಕಿ ಬರ್ತಾರೆ. ಬಟ್ ಇವರಲ್ಲಿ ಏನಾಗುತ್ತೆ, ಅರ್ಲಿ ಆನ್ಸೆಟ್ ಆಗಿ ಸ್ವಲ್ಪ ಓವರ್ ವೇಟ್ ಎಲ್ಲ ಇದ್ದರೆ ಈ PCOD ಪ್ರಾಬ್ಲಮ್ಸು, ಹಾರ್ಮೋನ್ ಇಂಬ್ಯಾಲೆನ್ಸಸ್ಸು, ಥೈರಾಯ್ಡ್ ಇಶ್ಯೂಸ್, ಆ ಇಶ್ಯೂಸು ಸ್ವಲ್ಪ ಜಾಸ್ತಿ ಬರುತ್ತೆ. ಆ್ಯಂಡ್ ಇತ್ತೀಚೆಗೆ PCOD ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ. ಹೆಣ್ಮಕ್ಳದ್ದು ಪೀರಿಯಡ್ ಇರ್ರೆಗ್ಯುಲರ್ ಆಗ್ತಿರೋದು, ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿಲ್ಲ ಅನ್ನೋದು ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ಈ ಪ್ರಾಬ್ಲಮ್ಸ್ನ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಅದೇ ನಾವೆಲ್ಲ ತಾಯಂದ್ರಿಗೂ ಅದೇ ಹೇಳೋದು, ಹೆಣ್ಮಕ್ಳು ಆದಷ್ಟು ಫಿಸಿಕಲಿ ಆ್ಯಕ್ಟಿವ್ ಇರಬೇಕು. ತುಂಬ ಸಲ ಬಾಯ್ಸ್ ವಿಲ್ ಕಂಟಿನ್ಯೂ ಟು ಪ್ಲೇ, ಗರ್ಲ್ಸ್ ವಿಲ್ ಸ್ಟಾಪ್. ಯಾವುದೋ ಒಂದು ಏಜ್ ತನಕ ಆಡಿರ್ತಾರೆ. ತುಂಬ ಫ್ಯೂ ಹೆಣ್ಮಕ್ಳಲ್ಲಿ ನಾವು ಕೇಳಿದಾಗೆಲ್ಲ ಏನು ಗೇಮ್ಸ್ ಆಡ್ತೀರಾ, ಏನು ಸ್ಪೋರ್ಟ್ಸ್ ಆಡ್ತೀರಾ ಅಂದರೆ ಯಾರೂ ಹೇಳಲ್ಲ ನಾನು ಇದು ಆಡ್ತೀನಿ ಅದಾಡ್ತೀನಿ. ವೆರಿ ಸೆಲೆಕ್ಟಿವ್ ಆಗಿಲ್ಲ, ನಾನು ಇನ್ನೂ ಬಾಸ್ಕೆಟ್ಬಾಲ್ ಆಡ್ತಿದ್ದೀನಿ, ನಾನು ಇನ್ನೂ ಥ್ರೋಬಾಲ್ ಆಡ್ತಿದ್ದೀನಿ, ನಾನು ಆ್ಯತ್ಲೀಟು ಅಂತ ತುಂಬ ಕಮ್ಮಿ ಹೆಣ್ಮಕ್ಳು ಹೇಳೋದು. ಸೊ ನಾವು ತಾಯಂದ್ರಿಗೆ ಹೇಳೋದು, ಕೀಪ್ ದಮ್ ಆ್ಯಕ್ಟಿವ್. 30 ಮಿನಿಟ್ಸ್ 40 ಮಿನಿಟ್ಸ್ ದಿನ ಏನಾದ್ರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸಿ. ಆಮೇಲೆ ಜಂಕ್ ಫುಡ್ ಕಟ್ ಡೌನ್ ಮಾಡಿ, ಮನೆ ಊಟ ಆದಷ್ಟು ತಿನ್ನೋಂಗೆ ಇದು ಮಾಡಿ, ಟೈಮಿಗೆ ಸರಿಯಾಗಿ ತಿನ್ನಲಿ, 8 hours ಮಲಗಲಿ. ಸೊ ಆ ಹೆಲ್ತಿ ಲೈಫ್ ಸ್ಟೈಲ್ ಶುಡ್ ಸ್ಟಾರ್ಟ್ ಅರ್ಲಿ. ಸ್ಟಾರ್ಟಿಂಗ್ ಏಜ್ ಗ್ರೂಪಿಂದನೇ ಅದನ್ನೇ ಕಲ್ಟಿವೇಟ್ ಮಾಡ್ಕೊಂಡ್ಬಂದು ಸ್ಟ್ರಿಕ್ಟಾಗಿ ಜಂಕ್ ಫುಡನ್ನು ಲಿಮಿಟ್ ಮಾಡಿ, ಕೊಡಲೇಬೇಡಿ ಅನ್ನಲ್ಲ, ಲಿಮಿಟ್ ಮಾಡಿ, ಮೇ ಬಿ ಒನ್ಸ್ ಅ ವೀಕೋ ಒನ್ಸ್ ಇನ್ 2 weeks ಆ ಥರ ಕೊಟ್ಕೊಂಡು ಹೋದರೆ ಇರವೇ ಬೆಟರ್. ಅಟ್ಲೀಸ್ಟ್ ಆ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅವಾಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.